ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀರಾಘವೇಂದ್ರ ಎಂಬ ನಾಮವನ್ನು 1,00,000 ಬಾರಿ ಬರೆಯಬೇಕು. ಬರೆದಿರುವಂತಹ 100 ಪುಸ್ತಕಗಳನ್ನು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಮಂತ್ರ ವೃಂದಾವನದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡೋದರಿಂದ ವಿಶೇಷವಾಗಿ ರಾಯರ ಸಾನ್ನಿಧ್ಯ ಬರುತ್ತೆ ಅನ್ನುವಂಥ ವಿಚಾರವನ್ನು ನಾನು ಅನೇಕ ಬಾರಿ ಹೇಳಿದ್ದೀನಿ. ಇದರ ಬಗ್ಗೆ ಪೂರ್ಣವಾದ ಒಂದು ವಿಶ್ಲೇಷಣೆಯನ್ನು ಇಲ್ಲಿ ನಾನು ನಡೆಸ್ತಾ ಇದ್ದೀನಿ. ಇದರ ಮೇಲೆ ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೂಡ ಕೇಳ್ಬೋದು. ಈಗ ಯಂತ್ರ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತು. ಯಂತ್ರದಲ್ಲಿ ಎಷ್ಟು ಶಕ್ತಿ ಇದೆ. ಭೂತ ಪ್ರೇತ ಪಿಶಾಚಿಗಳ ಬಾಧೆ ಪರಿಹಾರ ಆಗುತ್ತೆ, ರೋಗ ರುಜಿನಗಳ ಬಾಧೆ ಪರಿಹಾರ ಆಗುತ್ತೆ, ಅಥವಾ ಅನಾರೋಗ್ಯದ ಸಮಸ್ಯೆ ಪರಿಹಾರ ಆಗುತ್ತೆ, ಅಥವಾ ಮನೆಯಲ್ಲಿ ಇನ್ನೇನೇನೋ ಕಿರಿಕಿರಿಗಳಿದ್ರೆ ಎಲ್ಲವೂ ಕೂಡ ಯಂತ್ರದಿಂದ ಪರಿಹಾರ ಆಗುತ್ತೆ. ನಿಮಗೆ ಗೊತ್ತಿದೆ ಎಷ್ಟು ಕಷ್ಟಪಟ್ಟು ನೀವು ಯಂತ್ರವನ್ನು ತೆಗೆದುಕೊಂಡು ಬರ್ತೀರಿ, ಅದನ್ನು ದೇಹದಲ್ಲಿ ಧಾರಣೆ ಮಾಡ್ತೀರಿ, ಹೌದು ತಾನೇ? ಹಾಗಿದ್ರೆ ಆ ಯಂತ್ರ ಅಂದ್ರೇನು, ಅದರ ಒಳಗಡೆ ಏನಿರುತ್ತೆ? ಶ್ರೀರಾಘವೇಂದ್ರ ಅಂತ ಬರೆದಿರುತ್ತೆ. ಅದನ್ನು ಹಾಗೆ ಬರೆದಿರ್ತಾರೆ, ಒಂದು ತಾಮ್ರದ ಹಾಳೆ ಅಥವಾ ಬೆಳ್ಳಿಯ ಹಾಳೆಯಲ್ಲಿ ಹಾಗೆ ಬರೆದಿರ್ತಾರೆ ಶ್ರೀರಾಘವೇಂದ್ರ ಅಂತ. ಅಥವಾ ಅದನ್ನು ಒಂದು ಪದ್ಮ ಬರೆದುಬಿಟ್ಟು, ಅಷ್ಟದಳ ಪದ್ಮ ಬರೆದುಬಿಟ್ಟು ಅದರಲ್ಲಿ ಬರೆದಿರ್ತಾರೆ. ಅಥವಾ ಇನ್ನೂ ಕೆಲವೊಂದು ಮಂಡಲಗಳಿದೆ, ಅದರಲ್ಲಿ ಶ್ರೀರಾಘವೇಂದ್ರ ಅಂತ ಬರೆದಿರ್ತಾರೆ, ಶ್ರೀರಾಘವೇಂದ್ರಾಯ ನಮಃ ಅಂತ ಬರೆದಿರ್ತಾರೆ. ಅಷ್ಟೇ. ಒಮ್ಮೆ ಬರೆದಿರುವಂತಹ ಆ ಹೆಸರಿನಲ್ಲಿ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ ಅನ್ನೋ ಭಾವನೆಯಲ್ಲಿ ನಾವು ಅದನ್ನು ದೇಹದಲ್ಲಿ ಧಾರಣೆ ಮಾಡ್ತೀವಿ ತಾನೆ. ಹೀಗಿದ್ದಾಗ 1,00,000 ಬಾರಿ ನಾವು ಶ್ರೀರಾಘವೇಂದ್ರ ಅಂತ ಬರೆದಾಗ ಇದು ಎಷ್ಟು ದೊಡ್ಡ ಯಂತ್ರ ಆಗುತ್ತೆ, ಇದರಲ್ಲಿ ಎಷ್ಟು ಶಕ್ತಿ ಇದೆ ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ಕಷ್ಟಪಟ್ಟು ಬರೆದು ಅದು ನಾವು ತೊಗೊಂಡು ಹೋಗಿ ನದಿಗೆ ಹಾಕ್ತೀವಿ, ಹೋಗಿ ಇನ್ಯಾರಿಗೋ ಕೊಟ್ಟುಬಿಡ್ತೀವಿ ಅಂತ ಹೇಳ್ತಿರಲ್ಲ, ಇದು ದೊಡ್ಡ ಸಂಪತ್ತನ್ನು ನಾವು ಕಷ್ಟಪಟ್ಟು ದುಡಿದು ಹೋಗಿ ಹೊಳೆಗೆ ಹಾಕಿದಂತೆ ಆಗಲ್ವಾ? ಹಾಗೆ ಮಾಡಬಾರ್ದು ತಾನೆ. ಆದ್ದರಿಂದ ಅದು ಯಂತ್ರ ಅಂತಂದರೆ ನಮ್ಮ ಜೀವನವನ್ನು ಉದ್ಧಾರ ಮಾಡುವಂಥ ಒಂದು ಶಕ್ತಿ ಅಂತ ಅಷ್ಟೇ ಅರ್ಥ. ಆದ್ದರಿಂದ ಇದು ನಿಜವಾದ ಒಂದು ಯಂತ್ರ. ನೀವು ಶ್ರೀರಾಘವೇಂದ್ರ ಅಂತ 1,00,000 ಬಾರಿ ನಾವು ಬರಿತೀವಲ್ಲ, ಅದು ನಿಜವಾದ್ದು. ಇಲ್ಲಾಂದರೆ ನೀವು ಇನ್ನೂ ಒಂದು ಮಾಡಿ, ಒಂದು ತಾಮ್ರದ ಹಾಳೆಯನ್ನು ತೆಗೆದುಕೊಂಡು ಬನ್ನಿ, ಅದರಲ್ಲಿ 108 ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯಿರಿ. ಬರೆದು ಅದನ್ನು ಮೇಲೆ ಮತ್ತು ಕೆಳಗಡೆ ಅದನ್ನು ಇಟ್ಟು ನೀವು ನಾಮಲೇಖನ ಪುಸ್ತಕಗಳ ಜೊತೆ ಇಟ್ಕೊಳ್ಳಿ. ಅವಾಗ ಯಂತ್ರದ ಪೂಜೆಯೂ ಕೂಡ ಆಗುತ್ತೆ. ನಿತ್ಯವೂ ಕೂಡ ನಿಮ್ಮ ಮನೆಯಲ್ಲಿ ಯಂತ್ರದಲ್ಲಿ ಗುರುರಾಯರು ಸನ್ನಿಹಿತರಾಗ್ತಾರೆ ಅನ್ನುವಂಥ ಭಾವವೂ ಕೂಡ ನಿಮ್ಮಲ್ಲಿ ಮೂಡುತ್ತೆ. ಆದ್ದರಿಂದ ಈ ಮಂತ್ರ, ನಾವು ಬರೆದಿರುವಂತಹ ಆ ಮಂತ್ರಗಳಲ್ಲೂ ಅಂತಹ ಶಕ್ತಿ ಇದೆ ಅನ್ನುವಂತಹ ಒಂದು ಭಾವ ನಿಮ್ಮಲ್ಲಿ ಬರಬೇಕು. ಇನ್ನು ಮನೆಯಲ್ಲಿ ರಾಯರ ಫೋಟೋ ಇಡೋದು ಒಳ್ಳೆಯದೋ, ಪರಿಮಳ ಗ್ರಂಥ ಇಡೋದು ಒಳ್ಳೆಯದೋ, ನಾಮಲೇಖನ ಪುಸ್ತಕಗಳನ್ನು ಇಡೋದು ಒಳ್ಳೆಯದೋ ಅಂತ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಾಲೇ ಇರ್ತಾರೆ. ಇದಕ್ಕೆ ಒಂದು ಸ್ಪಷ್ಟವಾಗಿ ಎಲ್ಲ ರೀತಿ ವಿಶ್ಲೇಷಣೆ ಮಾಡಿ ನಿಮಗೆ ವಿಚಾರವನ್ನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನಾವು ಏನನ್ನು ಮನೆಯಲ್ಲಿ ಉಪಯೋಗಿಸ್ಬೇಕಾದರೂ ಕೂಡ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿಯೇ ಉಪಯೋಗಿಸಬೇಕು. ಏನೋ ಒಂದಿಷ್ಟು ದವಸ ಧಾನ್ಯಗಳನ್ನು ತರ್ತೀರಿ, ಅಥವಾ ಮನೆಯಲ್ಲಿ ಇನ್ನೇನೋ ಅಡುಗೆ ವಿಶೇಷ ಅಡುಗೆಗಳನ್ನೆಲ್ಲ ಮಾಡ್ತೀರಿ, ಅದೆಲ್ಲ ಅಲ್ಲಿ ಸಮರ್ಪಣೆ ಮಾಡಿ ಆಮೇಲೆ ನಾವು ಸ್ವೀಕಾರ ಮಾಡಬೇಕು. ಭಗವಂತನಿಗೆ ಸಮರ್ಪಣೆ ಮಾಡಿ, ವಾಯುದೇವರಿಗೆ ಅದನ್ನು ಸಮರ್ಪಣೆ ಮಾಡಿಯೇ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಅಥವಾ ನಿತ್ಯವೂ ಗೋಗ್ರಾಸ ಕೊಡಬೇಕು. ಹಸುವಿಗೆ ಕೊಟ್ಟು ನಾವು ಸ್ವೀಕಾರ ಮಾಡಿದ್ರೆ ಅದು ಇನ್ನೂ ವಿಶೇಷ. ಅದು ಬೇರೆ ಇನ್ನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ವೈಶ್ವದೇವ ಆಗಲ್ಲ, ಬಲಿಹರಣ ಆಗಲ್ಲ, ನೈವೇದ್ಯ ಆಗಲ್ಲ ಅಂತ ಒಂದು ಆ ಚಿಂತನೆ ಇರಲ್ಲ. ಗೋಗ್ರಾಸವನ್ನು ಕೊಟ್ಬಿಟ್ರೆ ಅಲ್ಲೆಲ್ಲರೂ ಇರ್ತಾರೆ, ಅದೆಲ್ಲರಿಗೂ ಅದು ಸಮರ್ಪಿತ ಆಗಿಬಿಡುತ್ತೆ. ಹಾಗೂ ಕೂಡ ಮಾಡ್ಬೋದು. ಇಲ್ಲಿ ನಾವು ಮಂತ್ರಗಳನ್ನು ನಾವು ಬರೆದಿರ್ತೀವಿ, ಅದನ್ನು ನಾವು ಮಂತ್ರ ವೃಂದಾವನ ಅಂತ, ಅದೊಂದು ಮರದ ಒಂದು ಬಾಕ್ಸ್, ಅದು ಆ ಥರ ವೃಂದಾವನ ಶೈಲಿಯಲ್ಲಿ ನಾವು ಮಾಡಿಸಿದ್ದೀವಿ. ಅದರ ಒಳಗಡೆ ಕರೆಕ್ಟಾಗಿ 100 ಪುಸ್ತಕಗಳನ್ನು ಇಡ್ಬೋದು. ಆ ಥರ ಮಾಡಿಸಿರುವಂಥದ್ದು ಒಂದಿದು. ಇಲ್ಲಿ ಒಂದೊಂದೇ ಪುಸ್ತಕಗಳನ್ನು ನಾವು ಬರೆದದ್ದನ್ನು ಅಲ್ಲಿ ಇಡ್ತಾ ಅನುಸಂಧಾನ ಮಾಡ್ತಾ ಹೋದರೆ ಅಲ್ಲೊಂದು ಶಕ್ತಿ ಆವಿರ್ಭಾವ ಆಗ್ತಾ ಹೋಗುತ್ತೆ ಅಲ್ವಾ? ಯಾಕೆಂದರೆ ಒಮ್ಮೆ ಬರೆದಿರುವಂತಹ ನಾಮದಲ್ಲೇ ಅಷ್ಟು ಶಕ್ತಿ ಇದೆ, ನಮ್ಮ ರೋಗ ರುಜಿನಗಳನ್ನೆಲ್ಲ ಪರಿಹಾರ ಮಾಡುವಂಥ ಶಕ್ತಿ ಇದೆ ಅಂದರೆ, ನಾವು 1,000 ಬಾರಿ ಬರೆದಿರುವಂತಹ ಪುಸ್ತಕವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಇನ್ನೆಷ್ಟು ಶಕ್ತಿ ಇರುತ್ತೆ ಅಲ್ವಾ? 1000 ಪಟ್ಟು ಹೆಚ್ಚು ಶಕ್ತಿ ಇರುತ್ತೆ ಅದರಲ್ಲಿ. ಮತ್ತು ಪ್ರತಿಯೊಂದು ನಾಮಗಳ ಜೊತೆ ನಮಗೂ ಕನೆಕ್ಟಿವಿಟಿ ಇರುತ್ತೆ. ನಾವೇ ಇದನ್ನು ಸಿದ್ಧಗೊಳಿಸಿದಂತೆ. ಆದ್ದರಿಂದ ಪ್ರತಿಯೊಂದರ ಜೊತೆ ನಮಗೂ ಅದಕ್ಕೂ ಸಂಬಂಧ ಇದೆ. ನರನಾಡಿಗಳ ಜೊತೆ ಸಂಬಂಧ, ರಕ್ತದ ಜೊತೆ ಸಂಬಂಧ, ಮನಸ್ಸಿನ ಜೊತೆ ಸಂಬಂಧ, ಹೀಗೆ ಒಂದು ಬಾಂಧವ್ಯ ಇದೆ ನಮಗೂ ಅದಕ್ಕೂ. ಅಲ್ಲಿ ನಮಗೆ ಅನುಗ್ರಹ ಮಾಡುವಂತಹ ರೂಪ ಸನ್ನಿಹಿತವಾಗುತ್ತೆ. ನಮಗೆ ಅನೇಕ ರೂಪಗಳಿರುತ್ತೆ, ದೇವತೆಗಳಿಗೆ, ವಾಯುದೇವರಿಗೆ ಮತ್ತು ಭಗವಂತನಿಗೆ. ನಮ್ಮನ್ನು ಉದ್ಧಾರ ಮಾಡುವಂಥ ಒಂದು ರೂಪ ಸ್ಪೆಸಿಫಿಕ್ ಆಗಿರುತ್ತೆ. ಆ ರೂಪ ಅಲ್ಲಿ ಸನ್ನಿಹಿತ ಆಗುತ್ತೆ.
ಯಾಕೆಂದರೆ ನಾವೇ ಅದನ್ನು ಸಾಧನೆ ಮಾಡಿ ಸೃಷ್ಟಿ ಮಾಡಿದ್ದು ಆದ್ದರಿಂದ ಅಂತಹ ಒಂದು ರೂಪ, ದಿವ್ಯ ರೂಪ ಅಲ್ಲಿ ಸನ್ನಿಹಿತವಾಗುತ್ತೆ. ನಿರಂತರ ನಮಗೆ ಅನುಗ್ರಹೋನ್ಮುಖವಾಗಿ ಅದು ನಮ್ಮ ರಕ್ಷಣೆಯನ್ನು, ನಮ್ಮ ಸಂಪೂರ್ಣ ಕ್ಷೇಮವನ್ನು ಅದು ಸ್ವೀಕಾರ ಮಾಡಿರುತ್ತೆ. ಹೀಗೆ ನಾವು ಭಗವಂತನ ರೂಪದ ಜೊತೆ, ವಾಯುದೇವರ ರೂಪದ ಜೊತೆ ಹಾಗೂ ಗುರುರಾಯರ ರೂಪದ ಜೊತೆ ನಾವು ನಿತ್ಯವಾಗಿ ಒಂದು ಬಾಂಧವ್ಯವನ್ನು ಇಟ್ಕೊಳ್ತೀವಿ. ನಾವು ಭಕ್ತಿಯಿಂದ ಶ್ರೀರಾಘವೇಂದ್ರ ಅಂತ ಬರೆದಾಗ ಅಲ್ಲಿ ಅವ್ರದ್ದೊಂದು ರೂಪ ಆವಿರ್ಭೂತವಾಗುತ್ತೆ. ಅದನ್ನೇ ನಾವು ಮಂತ್ರ ವೃಂದಾವನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಂಥ ಅನುಸಂಧಾನ ನಿಮಗೆ ಬೇರೆ ಇದರ ಜೊತೆ ಆದರೆ ಈ ನಾಮಲೇಖನ ಪುಸ್ತಕಗಳಲ್ಲಿ ಪ್ರತಿಯೊಂದು ಅಕ್ಷರಗಳ ಜೊತೆ ನಿಮಗೆ ಒಂದು ಸಂಬಂಧ ಇದೆ. ಆದ್ದರಿಂದ ನಿಮಗೆ ಬೇಗ ಅದರಿಂದ ನಿಮಗೆ ಶಕ್ತಿ ಆವಿರ್ಭೂತವಾಗುತ್ತೆ. ನಿಮ್ಮ ಎನರ್ಜಿ ಅದ್ರ ಜೊತೆ ಸೇರಿರುತ್ತೆ, ಅಂದರೆ ಅದರಲ್ಲಿ ಶರಣಾಗತವಾಗಿರುತ್ತೆ. ಮತ್ತು ಪ್ರತಿಯೊಂದು ಅಕ್ಷರಗಳನ್ನು ಬರೀಬೇಕಾದರೂ ನಿಮ್ಮ ಅಪೇಕ್ಷೆಗಳು ಅದರಲ್ಲಿ ತುಂಬಿಸಿರ್ತೀರಿ. ಆಮೇಲೆ ನಿಮ್ಮ ಜೀವನದ ಸಾಧನೆ ಅದರಲ್ಲಿ ಸೇರಿರುತ್ತೆ, ನಿಮ್ಮ ಜೀವನದ ಕ್ಷಣಗಳು ಅದರಲ್ಲಿ ಸೇರಿರುತ್ತೆ, ಹಾಗೂ ನಿಮ್ಮ ಚಿಂತನೆಗಳು ಕೂಡ ಅದರಲ್ಲಿ ಸೇರಿರುತ್ತೆ. ಅದನ್ನು ನೀವು ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಅಷ್ಟೇ ಅನುಸಂಧಾನ ಇಲ್ಲಿ. ಅಂತಹ ಅನುಸಂಧಾನದಿಂದ ನೀವು ಅಲ್ಲಿ ಗುರುರಾಯರನ್ನು ಆವಾಹನೆ ಮಾಡಿದ್ರೆ ನಿಮ್ಮ ಆಸೆ ಆಕಾಂಕ್ಷೆಗಳ ಅಕ್ಷರಗಳೇನಿದೆ ಅದೆಲ್ಲವೂ ಕೂಡ ಈಡೇರ್ತಾ ಬರುತ್ತೆ. ಹಾಗೆ ಈ ನಾಮಲೇಖನ ಪುಸ್ತಕಗಳೇನಿದೆ ಇದೆಲ್ಲದಕ್ಕಿಂತ ಇದೊಂದು ಹೆಚ್ಚು ಸಾನ್ನಿಧ್ಯವನ್ನು ಹೊಂದುವಂಥ ಒಂದಿದು. ಯಾಕೆ ಅಂತಂದರೆ ಇದು ಗುರುರಾಯರ ಅನುಗ್ರಹದಿಂದಷ್ಟೇ ನಮಗೆ ಪ್ರಾಪ್ತವಾಗಿದೆ. ಪ್ರತಿಯೊಂದರಲ್ಲೂ ಕೂಡ ನಾವು ರಾಯರ ಅನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಆದ್ದರಿಂದ ಗುರುರಾಯರು ವಿಶೇಷವಾಗಿ ಇದರಲ್ಲಿ ಸನ್ನಿಹಿತರಾಗ್ತಾರೆ. ಉಳಿದ ಪ್ರತೀಕಗಳಿಗಿಂತ ಈ ಪ್ರತೀಕದಲ್ಲಿ ಹೆಚ್ಚು ಸಾನ್ನಿಧ್ಯ ಬರುತ್ತೆ. ಮತ್ತು ಇದು ಗುರುರಾಯರು ಅನುಗ್ರಹ ಮಾಡಿ ನಮಗೆ ಇಂಥ ಸಂದರ್ಭದಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಇದು ಬಂದಿರುವಂಥದ್ದು. ಇದಕ್ಕೆ ಗುರುಗಳ ಅನುಗ್ರಹವು ಕೂಡ ಇದರಲ್ಲಿ ಸೇರಿದೆ ಅಂತ ನೀವು ಅನುಸಂಧಾನ ಮಾಡಿ ನೀವು ಇದನ್ನು ಪೂಜೆ ಮಾಡಬೇಕು. ಇದರಲ್ಲಿ ಹೆಚ್ಚಿನ ಒಂದು ಬಾಂಧವ್ಯದ ಅನುಭವ ನಿಮಗಾಗುತ್ತೆ. ನೀವು ಸಪ್ತ ಲೋಕಗಳನ್ನು ಕೂಡ ಅದರಲ್ಲಿ ನಮ್ಮ ದೇಹದಲ್ಲಿ ನಾವು ಹೇಗೆ ಚಿಂತನೆ ಮಾಡ್ತೀವೋ ಹಾಗೆ ಆ ಮಂತ್ರ ವೃಂದಾವನದಲ್ಲಿ ಸಪ್ತ ಲೋಕಗಳನ್ನು ಚಿಂತನೆ ಮಾಡಬೇಕು. ಆ ಎಲ್ಲ ಲೋಕಗಳಲ್ಲಿರುವಂತಹ ವಾಯುದೇವರನ್ನು, ಭಗವಂತನನ್ನು ಚಿಂತನೆ ಮಾಡಬೇಕು, ಗುರುರಾಯರನ್ನು ಚಿಂತನೆ ಮಾಡಬೇಕು. ಹಾಗೂ ನಾನು 101 ರೂಪಗಳ ಬಗ್ಗೆ ಹೇಳ್ತೀನಿ, ಅದನ್ನು ಕೂಡ ಅಲ್ಲಿ ಚಿಂತನೆ ಮಾಡಬೇಕು. ಹಾಗೂ ಭಗವಂತನ 1,00,000 ರೂಪಗಳನ್ನು, 1,000 ರೂಪಗಳನ್ನು ಅಲ್ಲಿ ಚಿಂತನೆ ಮಾಡಬೇಕು. ಹಾಗೆ ಚಿಂತನೆ ಮಾಡಿ ನಾವು ಪೂಜೆ ಮಾಡೋದ್ರಿಂದ ತುಂಬ ಅದರಲ್ಲಿ ದೇವತಾ ಸಾನ್ನಿಧ್ಯ, ಭಗವತ್ ಸಾನ್ನಿಧ್ಯ ಎಲ್ಲವೂ ಕೂಡ ಉಂಟಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಕರ್ಮದಲ್ಲೂ ಕೂಡ ಗುರುಗಳ ಆಶೀರ್ವಾದ, ಸಂಕಲ್ಪ, ಕೃಷ್ಣಾರ್ಪಣ ಇದು ಬಹಳ ಮುಖ್ಯವಾಗುತ್ತೆ. ಈ ದೃಷ್ಟಿಯಿಂದ ನೀವು ಮನೆಯಲ್ಲಿ ಬರೆದಿರುವಂತಹ ಪುಸ್ತಕಗಳನ್ನು ನೀವು ಪ್ರತಿಷ್ಠೆ ಮಾಡಿ ಅನ್ನುವಂತಹ ವಿಚಾರ ಅದಕ್ಕೆ ಹೇಳೋದು. ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಯಾಕೆ ಅಂತ ಮುಂದೆ ಪ್ರಶ್ನೆ ಬರುತ್ತೆ. ಇಷ್ಟು ಹೇಳಿದ್ರೂ ಕೂಡ ಅನೇಕರಿಗೆ ಅದನ್ನು ಮನೆಯಲ್ಲಿ ಇಟ್ಕೊಳ್ಳುವಂತಹ ಪರಿಸ್ಥಿತಿ ಇರಲ್ಲ, ಅವ್ರು ಇಟ್ಕೊಳ್ಳಿಕ್ಕೆ ಇಷ್ಟನೂ ಪಡಲ್ಲ. ಅದನ್ನು ನಾವು ತೆಗೆದುಕೊಂಡು ಹೋಗಿ ನದಿಗೆ ಹಾಕಲಿಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನೀವು ಆ ಕೆಲಸ ಮಾಡಲಿಲ್ಲ ಅಂದರೆ ನಾವಾದರೂ ಕೂಡ ಆ ಕೆಲಸ ಮಾಡ್ತೀವಿ ಅಂತ ನಿಮ್ಮ ಪರವಾಗಿ ನಾವು ಮಾಡ್ತಾ ಇರುವಂಥದ್ದು ಈ ಒಂದು ಕಾರ್ಯ. ವಾಸ್ತವಿಕವಾಗಿ ಪ್ರತಿಯೊಬ್ಬರೂ ಕೂಡ ನಾವು ಮನೆಯಲ್ಲೇ ಇಟ್ಕೊಳ್ತೀವಿ ಅಂದರೆ ನಾವು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಕೇವಲ ನಾವು ಒಂದು ಸಣ್ಣ ವೃಂದಾವನವನ್ನು ಇಟ್ಟು ಅಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೆ ಪ್ರಶಸ್ತಿಯನ್ನು ಕೊಟ್ಟು ಅನುಗ್ರಹವನ್ನು ಅಷ್ಟೇ ಪ್ರಾರ್ಥನೆ ಮಾಡುವಂಥದ್ದು. ಆದರೆ ಅನೇಕರಿಗೆ ಇಲ್ಲ, ನಾವು ಮನೇಲಿ ಇಟ್ಕೊಳ್ಳಲ್ಲ, ನೀವೇನು ಹೇಳಿದ್ರೂ ಕೇಳಲ್ಲ ಅಂತ ಇರೋದ್ರಿಂದಾಗಿ ಈ ಮಂತ್ರ ಮಂದಿರದ ಅವಶ್ಯಕತೆ ಅನಿವಾರ್ಯ ಆಗಿದೆ. ಇನ್ನೂ ಏನಾದರೂ ಇದರ ಬಗ್ಗೆ ನಿಮಗೆ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ. ಮತ್ತು ಇದರ ಬಗ್ಗೆ ವಿಮರ್ಶೆನೂ ಕೂಡ ನೀವು ಮಾಡಬಹುದು. ಮಂತ್ರ ವೃಂದಾವನದಲ್ಲಿ ಹೆಚ್ಚಿನ ಸಾನ್ನಿಧ್ಯ ಖಂಡಿತ ಇರುತ್ತೆ. ನೀವು 1,00,000 ಬಾರಿ ಬರೆದು ಪ್ರತಿಷ್ಠೆ ಮಾಡಿದ ಮೇಲೆ ನೀವು ಸಾಧ್ಯವಾದರೆ ನೀವು ಆ ಒಂದು ತಾಮ್ರದ ಹಾಳೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಪಂಸಾರಿ ಅಂಗಡಿ ಅಂತಾರಲ್ಲ, ಎಲ್ಲ ಕಡೆ ಸಿಗುತ್ತೆ. ಅಲ್ಲಿ ಹೋಗಿ ಒಂದು ತಾಮ್ರದ ಹಾಳೆ ತೊಗೊಂಡು ಅದರಲ್ಲೂ ನೀವು 108 ಬಾರಿ ಬರೆದು ನೀವು ಮಾಡ್ಬೋದು. ಇಲ್ಲ ಮಂತ್ರ ವೃಂದಾವನ ತೊಗೊಳ್ಳಿಕ್ಕೆ ನಿಮಗೆ ಹಣ ಆಗಲಿಲ್ಲ ಅಂತಂದರೆ ನೀವು ಕೇವಲ ಒಂದು ಕಾವಿ ಶಾಟಿ ಕೆಂಪು ಬಟ್ಟೆಯಲ್ಲಿ ಅದನ್ನು ಸುತ್ತಿ ಅಲ್ಲೇ ನೀವು ಪೂಜೆಯನ್ನು ಕೂಡ ಮಾಡ್ಬೋದು. ಅದಕ್ಕೆ ನಾವು ಕೊಡುವಂತಹ ಇದೇ ಬೇಕು ಅಂತೇನೂ ಇಲ್ಲ. ಅದು ಸುಮ್ಮನೆ ಒಂದು ಮರದ್ದಷ್ಟೇ, ಒಂದು ಮರದ್ದೊಂದು ಬಾಕ್ಸ್ ಅದನ್ನು ವೃಂದಾವನ ಥರ ಮಾಡಿದ್ದೀವಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಅದು ಅನುಸಂಧಾನಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಅಷ್ಟೇ ಉದ್ದೇಶ. ಇನ್ನು ಅನೇಕರು ಈ ಮಂತ್ರ ನಾವೇನು ವೃಂದಾವನ ಕೊಡ್ತಾಯಿದ್ವಿ ಅದಕ್ಕೆ ಅಭಿಷೇಕ ಮಾಡಲ ಅಂತ ಕೇಳ್ತಾರೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಹಾಳಾಗಿ ಹೋಗ್ಬಿಡುತ್ತೆ. ಅದು ನೀರು ಹಾಕಬಾರ್ದು ಮರಕ್ಕೆ, ಅದು ಹಾಳಾಗಿ ಹೋಗ್ಬಿಡುತ್ತೆ. ಹಾಗೆಲ್ಲ ಅಭಿಷೇಕ ಎಲ್ಲ ಮಾಡಬೇಡಿ. ಅದು ಹಾಗೇ ಸಾನ್ನಿಧ್ಯ ಇರುತ್ತೆ, ಗುರುರಾಯರ ಸಾನ್ನಿಧ್ಯ. ಫೋಟೋಗೆ ಅಭಿಷೇಕ ಮಾಡಲಿಕ್ಕಾಗುತ್ತಾ? ಹಾಗೆ ಇದಕ್ಕೂ ಕೂಡ ಅಭಿಷೇಕ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರವನ್ನು ತರಿಸಿಕೊಳ್ಳಿ.
ಅದರಲ್ಲಿ ನೀವು ಬರೆದ ಒಂದೊಂದೇ ಪುಸ್ತಕಗಳನ್ನು ಪ್ರತಿಷ್ಠೆ ಮಾಡ್ತಾ ಹೋಗಿ ಗುರುರಾಯರು ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಕೂಡ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಹಸುರಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ